ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ವಾರ್ 2 ಮೂವಿ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದೀನಿ. ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತೀರಾ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಕಾಣೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಗಾಯ್ಸ್. ಈ ವಾರ್ 2 ಮೂವಿಯಲ್ಲಿ ಯಾವ ಯಾವ ಹೀರೋಗಳು ನಟಿಸಿದ್ದಾರೆ ಮತ್ತು ಯಾವ ಯಾವ ಹೀರೋಯಿನ್ಗಳು ನಟಿಸಿದ್ದಾರೆ ಮತ್ತು ಈ ಮೂವಿಯ ಬಜೆಟ್ ಎಷ್ಟಾಗಿದೆ ಮತ್ತು ಈ ಮೂವಿಯ ಕಲೆಕ್ಷನ್ ಎಷ್ಟಾಗಿದೆ ಮತ್ತು ಈ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ತೆರೆಗೊಂಡಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ ಗಾಯ್ಸ್. ಈ ವಾರ್ 2 ಮೂವಿಯಲ್ಲಿ MTR ರಾಮ್ ಚರಣ್ ಅವರು ಈ ಮೂವಿಯಲ್ಲಿ ನಟಿಸಿದ್ದಾರೆ ಮತ್ತು ಈ ಮೂವಿಯ ಬಜೆಟ್ ನೋಡೋದಾದರೆ ಸುಮಾರು 300 ಕೋಟಿ ಬಜೆಟನ್ನು ಹಾಕಿದ್ದಾರೆ ಮತ್ತು ಈ ಮೂವಿಯ ಕಲೆಕ್ಷನ್ ನೋಡೋದಾದರೆ ಸುಮಾರು 400 ಕೋಟಿ ಕಲೆಕ್ಷನ್ ಆಗಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ತೆರೆಗೊಂಡಿದೆ ಅಂತಾರೆ ಮೇಯ್ನಾಗಿ ಹಿಂದಿಯಲ್ಲಿ ತೆರೆಗೊಂಡಿದೆ ಮತ್ತು ತೆಲುಗಿನಲ್ಲಿ ತೆರೆಗೊಂಡಿದೆ ಮತ್ತು ತಮಿಳಿನಲ್ಲಿ ಕೂಡ ತೆರೆಗೊಂಡಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯನ್ನು ಕನ್ನಡದಲ್ಲಿ ಕೂಡ ಡಬ್ ಮಾಡಿದ್ದಾರೆ. ಮತ್ತು ಈ ವಾರ್ 2 ಮೂವಿಯ ಸ್ಟೋರಿ ನೋಡೋದಾದರೆ ಈ ಮೂವಿಯಲ್ಲಿ ಸಾಂಗ್ಸ್ಗಳಾಗಿರ್ಬೋದು ಮತ್ತು ಫೈಟಿಂಗ್ಗಳಾಗಿರ್ಬೋದು, ಲವ್ ಸ್ಟೋರಿ ಆಗಿರ್ಬೋದು ಮೂವಿಯಲ್ಲಿ ಸಾಕಾತಾಗಿ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಗಾಯ್ಸ್. ಅಂದರೆ ಈ ವಾರ್ 2 ಮೂವಿಯಲ್ಲಿ ಒಂದು ಊರು ಇರುತ್ತೆ. ಆ ಊರಲ್ಲಿ ಎಲ್ಲರೂ ಕೂಡ ಒಂದು ಕಂಪ್ಯೂಟರ್ ಸಿಸ್ಟಮಿಂದ ಇರುತ್ತೆ ಗೈಸ್. ಅಲ್ಲಿ ಎಲ್ಲರೂ ಕೂಡ ಒಂದು ಯಾಕನ್ನು ಕೂಡ ಅಳವಡಿಸ್ಕೊಂಡು ತನ್ನ ಯಾರ್ಯಾರು ಲ್ಯಾಪ್ಟಾಪ್ಗಳಿದ್ದಾರೆ ಮತ್ತು ಯಾವ್ಯಾವ ಬಿಲ್ಡಿಂಗ್ಗಳಿರ್ತವೆ ಮತ್ತು ಯಾರ್ಯಾರು ಒಂದೊಂದು ಕಂಪ್ನಿ ಇರುತ್ತೆ, ಆ ಕಂಪ್ನಿ ಬಗ್ಗೆ ಇವರು ಯಾಕನ್ನು ಮಾಡಿಕೊಂಡು ಅವರ ಕಂಪ್ನಿಯ ಡೀಟೇಲ್ಸ್ ಆಗಿರ್ಬೋದು ಮತ್ತು ಅವರ ಕಂಪ್ನಿಯ ಏನೇನಿರುತ್ತೆ ಅದರ ವಸ್ತುಗಳನ್ನು ಕೂಡ ಇವರು ಯಾಕನ್ನು ಕೂಡ ಮಾಡ್ತಾಯಿರ್ತಾರೆ. ಮತ್ತು ಅವರ ಬ್ಯಾಂಕ್ ಅಕೌಂಟ್ ಆಗಿರ್ಬೋದು ಮತ್ತು ಎಲ್ಲನೂ ಕೂಡ ಯಾಕನ್ನು ಮಾಡ್ತಾಯಿದ್ದಾಗ ಏನಾಗುತ್ತೆ ಅಂತಾರೆ MTR ಅವ್ರಿಗೆ ಒಂದು ರೀತಿ ಏನೋ ಒಂದು ರೀತಿ ಎಲ್ಲರದು ಕೂಡ ಯಾಕಾಗ್ತಾ ಇದೆಯಲ್ಲ ಪ್ರತಿದಿನ ಒಬ್ಬೊಬ್ರದಾಗಿ ಅಂತ ಕೂಡ ಹೇಳ್ತಾರೆ. ಅವಾಗೇನು ಮಾಡ್ತಾರೆ, ಅಲ್ಲಿ ರಾಮ್ ಚರಣ್ ಅವರು ಕೂಡ ಇರ್ತಾರಲ್ಲ, ಅಲ್ಲಿ ಹೋಗ್ತಾರೆ ಸರ್ವರ್ಗೆ ಒಂದು ಮೆಸೇಜನ್ನು ಹಾಕ್ತಾರೆ, ಈ ರೀತಿ ಯಾಕೆ ಆಗ್ತಿದೆ ಎಲ್ಲರೂ ಕೂಡ ಸರ್ವರನ್ನು ಕೂಡ ಆಫ್ ಮಾಡಿ ಅಂತ ಕೂಡ. ಅಲ್ಲಿ ಏನಾಗುತ್ತೆ, ಅಲ್ಲಿ ಕೂಡ ವಿಲನನ್ನು ಕೂಡ ಎಂಟ್ರಿಯನ್ನು ಕೊಡ್ತಾರೆ, ನೀನು ಏನಕ್ಕೆ ಸರ್ವರನ್ನು ಆಫ್ ಮಾಡಿದೀಯಾ, ಇದರಿಂದ ಎಷ್ಟು ಬಿಸ್ನೆಸ್ ಲಾಸ್ ಆಗ್ತಿದೆ ಮತ್ತು ಯಾರ್ಯಾರು ಕೂಡ ಲಾಸ್ ಆಗ್ತಿದ್ದಾರೆ ಅಂತ ನಿನಗೇನು ಗೊತ್ತಂತ ಕೂಡ ಹೇಳ್ತಾರೆ ಗೈಸ್. ಅವಾಗೇನಾಗುತ್ತೆ ಇಬ್ಬರ ಮಧ್ಯೆ ಕೂಡ ಒಂದು ಫೈಟಿಂಗ್ ಆಗುತ್ತೆ. ಮತ್ತೇನು ಮಾಡ್ತಾರೆ, ಅಲ್ಲಿ ಕೂಡ ಹೀರೋಯಿನು ಕೂಡ ಎಂಟ್ರಿಯನ್ನು ಕೂಡ ಕೊಡ್ತಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಹೀರೋಯಿನ್ ಎಂಟ್ರಿ ಕೊಟ್ಟಾಗ ಏನಾಗುತ್ತೆ, ಅಲ್ಲಿ ಇಬ್ಬರ ಮಧ್ಯೆ ಒಂದು ಸಾಂಗ್ ಆಗುತ್ತೆ ಮತ್ತು ಇಬ್ಬರು ಕೂಡ ರಿಲೇಷನ್ಶಿಪ್ಪಲ್ಲಿ ಕೂಡ ಇರ್ತಾರೆ. ಮತ್ತು ಲಾಸ್ಟಲ್ಲಿ ಕೂಡ ಒಂದು ಬೀಚ್ ಮಧ್ಯದಲ್ಲಿ ಕೂಡ ಒಂದು ಫೈಟಿಂಗನ್ನು ಕೂಡ ಆಗುತ್ತೆ ಗಾಯ್ಸ್. ಈ ವಾರ್ 2 ಮೂವಿಯು ಒಂದು ಥ್ರಿಲ್ಲಿಂಗ್ ಮೂವಿಯಾಗಿ ಎಂಟರ್ಟೈನ್ಮೆಂಟ್ ಮೂವಿಯಾಗಿ ತೆರೆಗೊಂಡಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯಲ್ಲಿ ಸಾಂಗ್ಸ್ಗಳಾಗಿರ್ಬೋದು ಮತ್ತು ಫೈಟಿಂಗ್ಗಳಾಗಿರ್ಬೋದು, ಡೈಲಾಗ್ಗಳಾಗಿರ್ಬೋದು ಮೂವಿಯಲ್ಲಿ ಸಾಕಾಗಿ ಕೊಟ್ಟಿದ್ದಾರೆ. ಮತ್ತು ಈ ಮೂವಿಯಲ್ಲಿ ಡೈರೆಕ್ಟರ್ ಆಗಿರ್ಬೋದು ಮತ್ತು ಪ್ರೊಡ್ಯೂಸರ್ ಆಗಿರ್ಬೋದು, ಮ್ಯೂಸಿಕರ್ಸ್ ಆಗಿರ್ಬೋದು ಮೂವಿಯನ್ನು ಸಾಕಾಗಿ ತೆರೆಗೊಂಡಿದೆ ಅಂತ ನಾವು ಕೂಡ ಹೇಳ್ಬೋದು. ಮತ್ತು ಈ ಮೂವಿಯು ಒಂದು ಪ್ಯಾನ್ ಇಂಡಿಯಾ ಸಿನಿಮಾವಾಗಿ ತೆರೆಗೊಂಡಿದೆ ಅಂತ ನಾವು ಕೂಡ ಹೇಳ್ಬೋದು ಗಾಯ್ಸ್.